ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ದಿನ 22. ಏನಿಲ್ಲ, ಆರಾಮಾಗಿದೆ, ಎದ್ದು ತಿಂಡಿ ಆರಾಮಾಗಿದೆ. ಆ್ಯಂಡ್ ನಮ್ಮ ಸ್ಕಿಪ್ಪಿಂಗ್ ತರಿಸು ಅಂತ ಹೇಳಿದ್ರು. ನನಗೂ ಹೆಂಗಿರಬೇಕಿತ್ತು, ಜಿಮ್ಗೋಸ್ಕರ ತರಿಸ್ದೆ, ಬಂತು. ಅದು ಯಾವ ಥರ ಸ್ಕಿಪ್ಪಿಂಗ್ ಇದೆ ಇದರಲ್ಲಿ? ಸ್ಕಿಪ್ಪಿಂಗಲ್ಲಿ ಎಷ್ಟು ಸ್ಕಿಪ್ ಮಾಡ್ತೀವಿ ಕೌಂಟ್ ಆಗುತ್ತಂತೆ, ಆ ಥರ ಇದೆ ಇದು ಸ್ಕಿಪ್ಪಿಂಗ್ ಇದು. ಸೊ ಇವಾಗ ನಮ್ಮ ಮನೆಯವರೆಲ್ಲ ಟ್ರೈ ಮಾಡ್ತಿದ್ದಾರೆ ಅದು ಕೌಂಟಿಂಗ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಇಷ್ಟೋಣ ನಾವಪ್ಪ ಮಾಡಿ ಆಗ್ಲಿಲ್ಲ, ಎರಡಕ್ಕೆ ಸುಸ್ತಾಗೋರು ನಾವಪ್ಪ. ನಮ್ಮಮ್ಮ ಮಾಡ್ತಾರೆ ಈಗ. ತೋರಿಸಿ ಮಧ್ಯಕ್ಕೆ ಎಷ್ಟು ಕೌಂಟ್ ಆಗಿದೆ ಅನ್ನೋದಾ? ನಮ್ಮ ಅಷ್ಟು ಮಾಡಿರೋದು ಏನಂದರೆ ತಪ್ಪು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಹೆಂಗಿದೆ ನೋಡಿ ಇದು ಇದು 0 ಮಾಡಿಕೊಂಡು ಮಾಡ್ದಂಗೆ ಆಟೋಮೆಟಿಕಾಗಿ ಕೌಂಟ್ ಆಗುತ್ತೆ. ಟ್ರೈ ಮಾಡ್ಬೇಕಂತಾನೆ ತರಿಸ್ಕೊಂಡ್ವಿ ಈಗ. ಮಾಡಿಮ್ಮ ನೋಡೋಣ. 0 ಮಾಡಿದ್ದೀನಿ, ಒಂದು 10 ಮಾಡಿ. ತೋರಿಸಿ. ಹಾಂ ನೋಡಿ ಹೆಂಗೆ ಕೌಂಟ್ ಆಗುತ್ತೆ ಅದು ಅಂತ. ಅಪ್ಪ ಮಾಡ್ತದೆ ಈಗ. ಅಪ್ಪ ಟ್ರೈ ಮಾಡ್ತೆ. ಇಲ್ಲ ಕರೆಕ್ಟ್ ಆಗಿದೆ. ಅಮ್ಮ ಏನು ಮಾಡಿಲ್ಲ. ಕೌಂಟ್ ಆಗಿರಲ್ಲ ನೋಡಿ ಗೈಸ್. ಬೇಕಾದ್ರೆ ಅದು ಸ್ಕಿಪ್ಪಿಂಗ್ ಲೆಕ್ಕನೇ ಬಂದಿಲ್ಲ ಇದು. ಕೌಂಟ್ ಆಗಿದೆ. ಏನೇನು ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಹಗ್ಗ ನಾವು ಚೇಂಜ್ ಮಾಡ್ಕೋಬೋದು. ಹಗ್ಗ ಚೇಂಜ್ ಮಾಡ್ಕೋಬೋದು. ಇದು ತೆಗೆದ್ರೆ ಫುಲ್ ದಾರ ಬರುತ್ತೆ. ಏನೇನೆಲ್ಲ ಮಾಡಿದ್ದಾರೆ. ಅದು ಎಷ್ಟು ಗೊತ್ತಾ, ಅದು ಸ್ವಿಗ್ಗಿಲಿ ತರಿಸಿದ್ದು 200 ರೂಪೀಸ್ಗೆ, 250 ರೂಪೀಸ್ಗೆ ತರಿಸಿದ್ದು. 15 ನಿಮಿಷದಲ್ಲಿ ಬಂತು. ರೈಟ್ ಇಟ್ಕೊಂಡು ಮಾಡ್ಬೇಕು ಅದನ್ನ. ನಮ್ಮ ಡೈಲಿ 500 ಮಾಡ್ತಾರೆ ಜಿಮ್ಮಲ್ಲಿ. ಅವ್ರಿಗೆ ಯೂಸ್ ಆಗುತ್ತೆ ಇದು. ಎವ್ರಿ ಟೈಮ್ ಕೌಂಟ್ ಮಾಡ್ಬೇಕಾಗಿತ್ತು. ಬಟ್ ಇವಾಗ ಕೌಂಟ್ ಮಾಡ್ದಂಗೆ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅಲ್ಲಿ ಇರೋದೇ 2. ಯಾರು ಹತ್ಕೊಂಡ್ಬಿಡ್ತಾರೆ, ಅವ್ರು ಕೊಡೋ ತನಕ ಕಾಯ್ಬೇಕು. ಥ್ಯಾಂಕ್ಸ್. ನಾನು ಕೊಡ್ತಿದ್ದ ಅಮ್ಮನಿಗೆ. ಏನು ಸೃಷ್ಟಿ ಏನು? ಏನು ಹೇಳಿ ಬಾಯ್ಲಿ ಮಾತಾಡೋಣ ಬಾಯ್ಲಿ. ನೋಡಿ ಸೃಷ್ಟಿ ಹೋಗಿದ್ದಾನೆ ಸ್ಕೂಲಿಂದ ಬಂದೇಳೆ. ಇವತ್ತು PTM ಇತ್ತು ಅಲ್ಲೋ. ನಮ್ಮ ಅಪ್ಪ ಹೋಗಿದ್ದು. ಹೆಂಗೆ ಮಾಡಿದ್ಲಪ್ಪ? ಎಲ್ಲ ಔಟ್ ಆಫ್ 2020. ಮ್ಯಾಥ್ಮೆಟಿಕ್ಸ್ ಮಾತ್ರ 20ಗೆ 18. ಅದಕ್ಕೆ 19 ಬರಬೇಕು ಅಂತ ಅವಳು ಗ್ಲಾಟಿ. ಎಷ್ಟು ಗ್ಲಾಟಿ ಅಂದ್ರೆ ಸ್ಕೂಲಲ್ಲೆಲ್ಲ ಗ್ಲಾಟಿ. ಅವಳದೇ ಸ್ಕೂಲಲ್ಲೆಲ್ಲ ಸೌಂಡ್. ಮೇಡಮ್ ಹತ್ರ HM ಹತ್ರ ಎಲ್ಲ ಕ್ವಶನ್ ಮಾಡೋಳಂತೆ. ಅದನ್ನ ಬೋರ್ಡ್ ಮೇಲೆ ಕೂಡ ಬರ್ಸೋರಂತೆ, ಎಲ್ಲಿ ತಪ್ಪು ಮಾಡಿದ್ಯಾ ಅಂತ. ಬಟ್ ಅವಳು ಆದ್ರೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನನಗೆ 19 ಬರಬೇಕಾಗಿತ್ತು ಅಂತ ಆರ್ಗ್ಯೂ ಮಾಡ್ತಿದ್ದಾಳೆ. ಇಷ್ಟು ಗುಡ್. ಸೊ ಇವಾಗ 19 ಕೊಟ್ಟರೆ ಕೊಟ್ಟಿಲ್ಲ? ಕೊಡ್ತೀನಿ 19 ಮೇಡಮ್. ಓಕೆ. ಸೃಷ್ಟಿದ ಚೀಟಂಕರ್ ಇವತ್ತು. ಸೃಷ್ಟಿ ಪಾರ್ಟಿ ಕೊಡಿಸ್ಬೇಕು. 19 ಕೊಡ್ಸಿಲ್ವಾ? ಇದು ನಾರ್ಮಲ್ ಟೆಸ್ಟ್. ಎಸ್ಸೆ 2 ಬನ್ನಿ. ಸೃಷ್ಟಿ ಎಸ್. ಇಡೀ ದಿನ ಇವತ್ತು ಓದ್ಕೊಂಡು ಆಂಟಿವೈರಸ್ ತೊಗೋಬೇಕಾಗಿತ್ತು. ನನ್ನ ಕಂಪ್ಯೂಟರ್ಗೊಂದು ಆಂಟಿವೈರಸ್ ತೊಗೊಂಡೆ. ಮುಂಚೆಲ್ಲ ನಾನು ಆಂಟಿವೈರಸ್ಗೆ ಖರ್ಚು ಮಾಡ್ಬೇಕಂತ ಅನಿಸ್ತಿರ್ಲಿಲ್ಲ. ಬಟ್ ಒನ್ ಟೈಮ್ ಏನಾಗಿತ್ತು ಅಂದರೆ, ನಾನು ಊರಲ್ಲಿಲ್ಲದೇ ಹೋಗಿದ್ದಾಗ ನನ್ನ ತಮ್ಮ ಏನು ಮಾಡಿದ್ದಾನೆ, ನನ್ನ ಕಂಪ್ಯೂಟರಲ್ಲಿ ಗೇಮ್ ಆಡಬೇಕು ಅಂದ್ಬಿಟ್ಟು ಫುಲ್ಲು ಗೇಮ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಆಡೋಕ್ಕೆ ಟ್ರೈ ಮಾಡಿದ್ದಾನೆ ನನ್ನ ಕಂಪ್ಯೂಟರಲ್ಲಿ. ಅವಾಗೇನಾಗ್ಬಿಟ್ಟಿದೆ, ಗೇಮ್ ಡೌನ್ಲೋಡ್ ಮಾಡಿದ್ದಾನೆ. ಅದು ಪೈರೇಟೆಡಿಂದ. ಅದೇನಾಗಿದೆ, ಪೈರೇಟೆಡ್ ಮಾಡಿರೋದ್ರಲ್ಲಿ ಯಾವುದೋ ಒಂದು ವೈರಸ್ ಬಂದು ಕೂತ್ಬಿಟ್ಟಿದೆ. ಒಂದು ನೋಡ್ತೀನಿ ನನ್ನ ಮೊಬೈಲಿಂದ ಆಟೋಮೆಟಿಕ್ಕಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಿದೆ, ಯೂಟ್ಯೂಬಲ್ಲಿ ಪೋಸ್ಟ್ ಆಗ್ತಿದೆ, ಎಲ್ಲೆಲ್ಲಾಗುತ್ತೆ, ಎಲ್ಲ ಕಡೆ ಪೋಸ್ಟ್ ಆಗ್ತಿದೆ. ಫಸ್ಟು ಪಾಸ್ವರ್ಡ್ಸ್ ಎಲ್ಲ ಚೇಂಜ್ ಮಾಡಿ ಮನೆಗೆ ಬಂದು ನೋಡ್ತೀನಿ, ಇಟ್ ವಾಸ್ ಮೈ ಕಂಪ್ಯೂಟರ್. ನನ್ನ ಕಂಪ್ಯೂಟರಿಂದ ಏನಾಗಿದೆ ಅಂದರೆ, ನನಗೆ ಮೇಲ್ ಕಳಿಸಿದ್ದಾನೆ ಹ್ಯಾಕರು. ಏನಂತ, ನಾನು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಆ ಕಂಪ್ಯೂಟರಲ್ಲೂ ಲೈಕ್ ಇಮೇಲ್ ಓಪನ್ ಮಾಡಿದಾಗ ಅದು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಲೈಕ್ ನನ್ನ ಹತ್ರ ನಿಂದು ಎಲ್ಲ ಇನ್ಫಾರ್ಮೇಷನ್ ಇದೆ ಅದು ಇದು ಅಂತ. ಮತ್ತು ನಾವು ಲೈಕ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಬಿಕಾಸ್ ಅಲ್ಲೇನಿಲ್ಲ. ಬಟ್ ಏನಂದರೆ ಅದಕ್ಕಿಂತ ಮುಂಚೆ ಆಲ್ರೆಡಿ ಅದು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಲಿಟಲ್ ಆಚೆ ಇದ್ದೀನಿ, ಇಂಟರ್ನೆಟ್ ಕೂಡ ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಆಟೋಮೆಟಿಕ್ಕಾಗಿ ಏನೇನೋ ಸ್ಕ್ಯಾಮ್ ಗೀಮ್ ಅಂತೆಲ್ಲ ಪೋಸ್ಟ್ ಆಗ್ತಿದೆ. ಅವತ್ತಿಂದ ನಾನು ಪಾಠ ಕಲ್ತ್ಕೊಂಡೆ. ಆ್ಯಂಟಿವೈರಸ್ ಹಾಕ್ಕೊಳ್ಬೇಕು, ಒರಿಜಿನಲ್ ಡೌನ್ಲೋಡ್ ಮಾಡಾಕಬೇಕು. ಅಷ್ಟು ದಿನ ಗಂಡ ವಿಂಡೋಸಲ್ಲಿ ಬರೋದನ್ನೇ ಯೂಸ್ ಮಾಡ್ತಿದ್ದೆ, ಫ್ರೀ ವರ್ಷನ್ ಇರುತ್ತಲ್ಲ ಅದನ್ನೇ. ಬಟ್ ಆಫ್ಟರ್ ದಟ್
ಅವಾಗಿಂದ ಆ್ಯನಿಮಲ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಗ್ದೋಗಿ ಒಂದು 3 ತಿಂಗಳಾಗಿತ್ತು, ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ತಗೊಳ್ಳೋಣ ಅಂತ ಆಗಿಲ್ಲ. ಸೊ ಇವಾಗ ತಗೊಂಡು ಫುಲ್ಲು ಸ್ಕ್ಯಾನ್ಗೆ ಹಾಕಿದ್ದೀನಿ. ಕ್ರೇಜಿಯಾಗಿ ಸ್ಕ್ಯಾನ್ ಆಗ್ತಿದೆ. ಆಲ್ಮೋಸ್ಟ್ ಎಷ್ಟು 49 ಲಕ್ಷ ಫೈಲ್ಸ್ ಸ್ಕ್ಯಾನ್ ಆಗಿದೆಯೋ, ಸ್ಕ್ಯಾನ್ ಆಗ್ತಾನೆ ಇದೆ. ಆಗಲಿ ನಾನು ತಲೆಗೇನೆ ಹಾಕ್ಕೊಂಡಿದ್ದೆ ಬೆಳಗ್ಗೆಯಿಂದ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಬರೋಣ, ನೀರು ಬಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಮೇ ಬಿ ಆಚೆನೋ ತಿನ್ಕೊಂಡು ಹಂಗೆ ಧ್ರುವ ಜೊತೆ ಜಿಮ್ಗೆ ಓಡಬೇಕು. ಬೇಗ ಹೋಗ್ಬೇಡ. ಸ್ನಾನ ಮಾಡಿಕೊಂಡು ರೆಡಿ ಆಗಿ ಬಂದೆ. ಕೊನೆ ಆಗ್ತದೆ ಧ್ರುವ ಬಂದ ಜಿಮ್ಗೆ ಹೋಗೋದಕ್ಕೆ. ಇವಾಗ ಜಿಮ್ಗೆ ಹೋಗ್ತೀವಿ. ಬಂದಿದ್ದೆಲ್ಲ ಆದರೆ ಏನೋ ತಿನ್ಕೊಂಡು ಜಿಮ್ಗೆ ಹೋಗ್ಬಿಟ್ಟು ಯಾಕಂದ್ರೆ ಹೊಟ್ಟೆ ಸಿಗ್ತಿದೆ. ಇವತ್ತು ಖಾಲಿನೇ ಚೆಂದ, ಕಷ್ಟ ಆಗುತ್ತೆ. ಏನೋ ಬಂದು ಓದ್ಕೋಬೇಕು ಎಕ್ಸಾಮ್ಗೆ. ನನ್ನ ತಮ್ಮ ಬಂದ ಇವಾಗ ಟ್ಯೂಷನಿಂದ. ತಮ್ಮ ಏನೋ ಏನು ಏನು ಜಿಮ್ಗೆ ಹೋಗ್ತಿದ್ದೆ? ಎಸ್. ಮತ್ತು ಇವಾಗ ಕಿರಣಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವನು ಬರ್ತಾನೆ, ಬಾಸ್ ಬರ್ತಾನೆ ಇದ್ದಾರೆ ಅವಾಗಿಂದ. ಬಂದೆ ಮತ್ತು 3 ನಿಮಿಷ ಆಯಿತು. ಫೋನ್ ಮಾಡಿದ್ರೆ ಇದಕ್ಕೆ ಬರ್ತಾಯಿದ್ವಿ. ಎಸ್ ಬಂದು ಜಿಮ್ಗೆ ಹೋಗ್ಬೇಕು. ಕೊಟ್ಟು ನೋಡೋಣ, ಖಾಲಿ ಇದ್ರೆ ಚೆನ್ನಾಗಿರುತ್ತೆ. ಎವ್ರಿಡೇ ಅದೇ ಹೇಳ್ತೀನಿ, ಖಾಲಿ ಇರಲ್ಲ ಅಂತ ಗೊತ್ತು, ಆದರೂ ಖಾಲಿ ಅಂತ ಐ ಬಿ ಹೋಪಿಂಗ್. ಎಷ್ಟು ರಶ್ ಇದ್ದಾರೆ ಗೊತ್ತಾ ಇವತ್ತು. ಕಡಿಮೆನೇ ಆಗ್ತಿಲ್ಲ. ಹಿಂಗೆ ಆದರೆ ಜಿಮ್ ಚೇಂಜ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಹಿಂಗೆ ಆದರೆ ಇದು ವರ್ಕೌಟ್ ಮಾಡೋದಕ್ಕಾಗಲ್ಲ. ಬೆಳಿಗ್ಗೆ ಒಂದು ಮಧ್ಯೆ ಎವ್ರಿಡೇ 2 ಗಂಟೆಗಂತೂ ಬರೋದಕ್ಕಾಗಲ್ಲ. ಏನು ಮಾಡೋಣ ಹಿಂಗಾದರೆ? ಸದ್ಯದಲ್ಲೇ ಕಲ್ಟಿನ ಚೇಂಜ್ ಆಗುತ್ತೆ ಅನ್ಸುತ್ತಿದ್ದು. ಆದರೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ. ಇಲ್ಲಾಂದರೆ ನಾನು ಈ ಸಲ ಮೆಂಬರ್ಶಿಪ್ ಹೋಗೋದ್ಮೇಲೆ ಚೇಂಜ್ ಮಾಡ್ಕೊತೀನಪ್ಪ. ಯಾವ್ದಾದ್ರು ಇಂಡಿಪೆಂಡೆಂಟ್ ಜಿಮ್ಗೆ ಹೋಗೋದು ಬೆಟರ್. ಅವಾ ಇನ್ನೊಂದು ವರ್ಕೌಟ್ ಇದೆ, ಅದು ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ವರ್ಕೌಟ್ ಡನ್. ಲಾಸ್ಟಲ್ಲಿ ಬರ್ತಾ ಖಾಲಿ ಆಯಿತು. ಅದರಿಂದ ಆಲ್ಮೋಸ್ಟ್ ಎಲ್ಲ ವರ್ಕೌಟ್ ಮುಗಿಸ್ಕೊಂಡು ಹೋಗಿ ಓದ್ಕೊಬೇಕಿನ್ನು. ನಾಳೆ ಒಂದು ಎಕ್ಸಾಮ್ ಇದೆ, ಅದೊಂದು ಎಕ್ಸಾಮ್ ಮಾಡ್ಕೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಎಕ್ಸಾಮ್ ಇರೋದು ಟ್ಯೂಸ್ಡೇ. ಸೊ ಅದರಿಂದ ಸ್ವಲ್ಪ ಬ್ರೇಕ್ ಸಿಗುತ್ತೆ ಮಧ್ಯದಲ್ಲಿ. ಇವಾಗ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಇರೋದ್ರಿಂದ ಓದ್ಕೊಂಡು ಬ್ಲಾಗ್ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಸೊ ಇವತ್ತು ಚೆನ್ನಾಗಿತ್ತು ದಿನ. ನಾಟ್ ಗೋನಾ ಲೈ, ಇಟ್ ವಾಸ್ ವೆರಿ ಗುಡ್. ಸೊ ಎಸ್, ಎಕ್ಸಾಮ್ಗೆ ಓದ್ಕೋಬೇಕು. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ಎಕ್ಸಾಮ್ ಆದಮೇಲೆ. ಅಲ್ಲಿವರೆಗೂ ಬಾಯ್. ಶುಭರಾತ್ರಿ.